ಎಲ್ಲರಿಗೂ ನಮಸ್ಕಾರ. ಶ್ರೀ ಕನ್ಯಕಾ ಪರಮೇಶ್ವರಿ ಪುರಾಣ ಅಧ್ಯಾಯ 35. ನಾವು ಕಳೆದ ಅಧ್ಯಾಯದಲ್ಲಿ ನೋಡಿದ ಹಾಗೆ 612 ಗೋತ್ರದವರು ಮಾತ್ರ ವಾಸವಿ ಕನ್ಯೆಯನ್ನು ರಾಜನಿಗೆ ಕೊಡಲೇಬೇಕು ಅನ್ನೋ ವಿಧವಾಗಿ ವಾದ ಮಾಡ್ತಾರೆ. ಆದರೆ 102 ಗೋತ್ರದವರು ಮಾತ್ರ ನಾವು ಕೊಡೋಕ್ಕೆ ತಯಾರಿಲ್ಲ, ನಮಗೂ ರಾಜನಿಗೂ ಸರಿ ಹೊಂದುವ ಸಂಬಂಧ ಅಲ್ಲ ಇದು, ಹಾಗೇನಾದರೂ ಪರಿಸ್ಥಿತಿ ಬಂದರೆ ನಾವು ಕೂಡ ವಾಸವಿ ಕನ್ಯೆಯ ಜೊತೆಗೆ ಪ್ರಾಣತ್ಯಾಗ ಮಾಡೋದಕ್ಕೂ ರೆಡಿ ಇದ್ದೀವಿ ಅಂತ ಹೇಳ್ತಾರೆ ಅಲ್ವಾ. ಇದರ ವೃತ್ತಾಂತ ಎಲ್ಲ ಮುಗಿಯುತ್ತೆ. ಈ ಅಧ್ಯಾಯದಲ್ಲಿ 102 ಗೋತ್ರಜರ ಅಗ್ನಿಕುಂಡ ಪ್ರವೇಶ ನಿಶ್ಚಯ, ವೀರ ಕಂಕಣ ಧಾರಣ, ಇದ್ರ ಬಗ್ಗೆ ಯಾವ ರೀತಿ ಹೇಳಿದ್ದಾರೆ ಅಂತ ಕೇಳೋಣ. ಅನಂತರ 612 ಗೋತ್ರದ ಆ ವೈಶ್ಯರು ಅತ್ತ ಹೋದ ಮೇಲೆ 102 ಗೋತ್ರದ ಆ ವೈಶ್ಯರು ವಂಶಧರ್ಮವನ್ನು ಪಾಲಿಸುವುದಕ್ಕಾಗಿ ಪ್ರಾಣತ್ಯಾಗಕ್ಕೂ ಸಿದ್ಧರಾಗಿ ಮುಂದಿನ ಕರ್ತವ್ಯದ ಆಲೋಚನೆಯಲ್ಲಿ ನಿರತರಾದರು. ಹಾಗೆ ಯೋಚಿಸಿದರೆ ನಿಮಗೆ ಈಶ್ವರನೇ ಗತಿ, ನಮಗೆ ಬೇರೆ ರಕ್ಷಕರಾರು? ಆ ಈಶ್ವರನೇ ಎಲ್ಲರಿಗಿಂತ ಬಲವಂತನು. ವಾಸವ ಕನ್ಯೆಯನ್ನು ರಾಜನಿಗೆ ಕೊಡದಿದ್ದರೆ ರಾಜಾಧಮನು ಕೋಪದಿಂದ ಆ ವೃದ್ಧರಾದಿಯಾಗಿ ನಮ್ಮ ಬಂಧುಗಳನ್ನೆಲ್ಲ ಮಾರಣ ಹೋಮ ಮಾಡಿ ಜಗತ್ತನ್ನು ವೈಶ್ಯ ವಂಶ ಶೂನ್ಯ ಮಾಡುವುದು ನಿಶ್ಚಿತ ಎಂದು ಚಿಂತಿತರಾಗಿ ಕುಲಗುರುವಾದ ಭಾಸ್ಕರಾಚಾರ್ಯರನ್ನು ಸೇರಿ ಯಾವತ್ ವೃತ್ತಾಂತವನ್ನು ತಿಳಿಸಿದರು. ಆಗ ಭಾಸ್ಕರಾಚಾರ್ಯರು, ಅಯ್ಯ ವೈಶ್ಯಶ್ರೇಷ್ಠರೇ, ನಾರದರು ತಿಳಿಸಿದ ರಹಸ್ಯವನ್ನು ತಿಳಿಸುವೆನು ಕೇಳಿ. ಪೂರ್ವದಲ್ಲಿ ನಿಮ್ಮ ವಂಶಜರಾದ ವೈಶ್ಯರು ಭಕ್ತಿಯಿಂದ ಶಂಕರನನ್ನು ಸಂತೋಷಗೊಳಿಸಿ ಶಂಕರನ ನಿವಾಸವಾದ ಕೈಲಾಸದಲ್ಲಿ ಆನಂದದಿಂದ ನೆಲೆಸಿದ್ದರು. ಆ ಸಮಯದಲ್ಲಿ ಚಿತ್ರಕಂಠನೆಂಬ ಗಂಧರ್ವನು ಕೀರ್ತಿಕನ್ಯೆ ಎಂಬ ವೈಶ್ಯಕನ್ಯೆಯನ್ನು ಕಾಮಿಸಿ ಆಕೆಯನ್ನು ವಿವಾಹವಾಗ ಬಯಸಿದನು. ಅನಂತರ ವೈಶ್ಯರಿಂದ ತಿರಸ್ಕೃತನಾಗಿ ಆ ವೈಶ್ಯರನ್ನು ಶಪಿಸಿ ಅವರಿಂದ ಶಪಿತನಾಗಿ ಈ ಭೂಮಂಡಲದಲ್ಲಿ ರಾಜನಾದನು. ಆ ಚಿತ್ರಕಂಠ ಗಂಧರ್ವನೇ ಈಗ ವಿಷ್ಣುವರ್ಧನ ನಾಮಧೇಯದಿಂದ ಪ್ರಸಿದ್ಧನಾಗಿದ್ದಾನೆ. ಸಮಸ್ತ ವೈಶ್ಯರಿಗೆ ಶಾಪ ಕಾರಣದಿಂದ ಅಗ್ನಿಪ್ರವೇಶವೂ ಕಾದಿದೆ ಎಂಬ ಪೂರ್ವ ವೃತ್ತಾಂತವು ಋಷಿಗಳ ಮೂಲಕ ನಾರದರಿಗೂ ನಂತರ ನಾರದರ ಮೂಲಕ ನನಗೂ ತಿಳಿಯಿತು. ನಾನು ಈ ರಹಸ್ಯವನ್ನು ಹೃದಯದಲ್ಲಿ ಅಡಗಿಸಿಕೊಂಡಿದ್ದೆನು. ಬ್ರಹ್ಮಣಾನತಿಯಂತೆ ನಿಮಗೆ ಅಗ್ನಿಯ ಮೂಲಕ ಕೈಲಾಸವೂ ಸನ್ನಿಹಿತವಾಗಿದೆ. ಏನಾಗಬೇಕಾಗಿದೆಯೋ ಅದು ಆಗಿಯೇ ಆಗುವುದು, ಇದರಲ್ಲಿ ಸಂಶಯವಿಲ್ಲ. ಈ ವಿಷಯದಲ್ಲಿ ಹಳೆಯ ಕಥೆಯೊಂದನ್ನು ಹೇಳುತ್ತೇನೆ, ಕೇಳಿರಿ. ಹಿಂದೊಮ್ಮೆ ಜನಾರ್ದನನೆಂಬ ಮುನಿಯು ವಶಿಷ್ಠನಿಗೆ ಶುಭಪ್ರದವಾದ ಮಾತೊಂದನ್ನು ತಿಳಿಸಿ ನಾರಾಯಣನನ್ನು ಸೇರಿದನು. ಅನಂತರ ಜನಾರ್ದನನ ಮಾಯೆಯಿಂದ ಮೋಹಚಿತ್ತನಾದ ವಶಿಷ್ಠನು ಜನ್ಮಾಂತರದಲ್ಲಿ ಚಂಡಾಲನಾಗಿ ಹುಟ್ಟಿ ಕ್ಷತ್ರಿಯನೆಂದು ಹೇಳಿಕೊಳ್ಳುತ್ತಾ ರಾಜಕನ್ಯೆಯರನ್ನು ಮದುವೆ ಮಾಡಿಕೊಂಡು ಬ್ರಾಹ್ಮಣರೊಂದಿಗೆ ಬಹುಕಾಲ ಇದ್ದನು. ಅನಂತರ ಬ್ರಾಹ್ಮಣರಿಗೆ ಆತನ ನಿಜಸ್ಥಿತಿಯು ತಿಳಿಯಿತು. ಆಗ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯರು ಪರಿತಾಪದಿಂದ ಅಗ್ನಿಪ್ರವೇಶ ಮಾಡಿದರು. ಬೂದಿಯ ಬೆಟ್ಟವಾಗಿ ಬಿದ್ದ ಆ ಜನರನ್ನು ಕಂಡು ಚಿಂತಾಗ್ರಸ್ತನಾದ ಆತನೂ ಅಗ್ನಿಪ್ರವೇಶಕ್ಕೆ ಸಿದ್ಧನಾದನು. ಆಗ ಲೋಕವನ್ನು ಮೋಹಪರವಶ ಮಾಡಿದ್ದ ತನ್ನ ಮಾಯೆಯನ್ನು ತಿಳಿದುಕೊಂಡ ವಶಿಷ್ಠನು ಮತ್ತೆ ನಿರ್ಮಲನಾದನು. ಈ ಜಗತ್ತು ಮಾಯಾರೂಪಿಯಾದುದು, ಕುಲಧರ್ಮವನ್ನು ಮರೆಯದೆ ಪಾಲಿಸಿರಿ. ಈಗ ಧರ್ಮ ಪ್ರವರ್ತರಾಗಿರಿ, ಉತ್ತಮತರವಾದ ಕೈಲಾಸವನ್ನು ಹೊಂದಿರಿ ಎಂದು ಉಪದೇಶಿಸಿದರು. ಹೀಗೆ ನುಡಿದ ಗುರುವಿನ ಸಮಯೌಚಿತ್ಯಕ್ಕೆ ಮೇಧಾವಿಯಾದ ಕುಸುಮಶ್ರೇಷ್ಠಿಯು ತಲೆದೂಗಿ ನಿಶ್ಚಯ ಮನಸ್ಕನಾಗಿ ವೈಶ್ಯರೆಲ್ಲರನ್ನು ನೋಡಿ ಸಭೆಗೆ ಪ್ರದಕ್ಷಿಣೆ ನಮಸ್ಕಾರ ಮಾಡಿ ಅಂಜಲಿಬದ್ಧನಾಗಿ ಹೀಗೆ ನುಡಿದನು. ಕುಲಧರ್ಮ ಪಾಲನೆಯನ್ನು ಸತ್ಪುರುಷರು ತಪ್ಪದೆ ಮಾಡುವರು. ಸಭಾಸದರೇ, ಬ್ರಾಹ್ಮಣ ವಂಶ ಪ್ರಕಾಶಕರೂ ನಮ್ಮ ಹಿತೈಷಿಗಳೂ ಆದ ಭಾಸ್ಕರಾಚಾರ್ಯರೇ, ಪಂಡಿತರೇ, ಅಭಿಮಾನಧನರಾದ ವೈಶ್ಯ ಬಂಧುಗಳೇ, ನೀವೆಲ್ಲ ನನ್ನ ಶಪಥವನ್ನು ಕೇಳಿರಿ. ನಾನೊಬ್ಬನೇ ನನ್ನ ಮಗಳೊಂದಿಗೆ ಅಗ್ನಿಪ್ರವೇಶ ಮಾಡುತ್ತೇನೆ. ನಿಶ್ಚಲ ಬುದ್ಧಿಯಿಂದ ನೀವೆಲ್ಲ ನನಗೆ ಅನುಜ್ಞೆಯನ್ನು ನೀಡಿರಿ ಎಂದು ಬಂಧು ಮಿತ್ರರಿಂದೊಡಗೂಡಿ ಸಭೆಗೆ ನಮಸ್ಕರಿಸಿ ಸ್ವಮರಣಯಾಚನೆ ಮಾಡಿದನು. ಆಗ ಆತನ ಬಂಧುಗಳೆಲ್ಲ ಆತನಿಗೆ, ಅಯ್ಯ ಕುಸುಮಶ್ರೇಷ್ಠಿ, ನಿನ್ನ ಮಾತು ಯೋಗ್ಯವಲ್ಲ. ಕುಲವೆಂದರೆ ನಿನಗೊಬ್ಬನಿಗೆ ಸೇರಿದ್ದೆ. ಕುಲ ಸಂರಕ್ಷಣೆಯು ನಿನ್ನೊಬ್ಬನ ಜವಾಬ್ದಾರಿಯೇ? ನಮಗೆಲ್ಲ ಆ ಬಾಧ್ಯತೆಯೇ ಇಲ್ಲವೇ? ನೀನೊಬ್ಬಗೆ ಅಗ್ನಿಪ್ರವೇಶ ಮಾಡಿದರೆ ಕೋಪೋದ್ರಿಕ್ತನಾದ ವಿಷ್ಣುವರ್ಧನನು ಕನ್ಯೆಯನ್ನು ಕೊಡದೆ ದುಷ್ಟರಾದ
ವೈಶ್ಯರು ಕಪಟದಿಂದ ಕುಸುಮಶ್ರೇಷ್ಠಿಯನ್ನು ಸಂಸಾರ ಸಮೇತ ಕೊಂದರೆಂದು ನಮ್ಮನ್ನು ಸಂದೇಹವಿಲ್ಲದೆ ನಾಶ ಮಾಡುವನು. ಶುಭವಾಗಲಿ ಅಶುಭವಾಗಲಿ ಕುಲ ಬಾಂಧವರಾದ ನಮಗೆಲ್ಲ ಸಮಾನವಾಗಿ ಸೇರಬೇಕು. ರಾಜನಿಗೆ ಕನ್ಯೆಯನ್ನು ಕೊಡಬೇಕಾಗಿಲ್ಲ, ಕುಲ ಸಾಗರವನ್ನು ತ್ಯಜಿಸಬೇಕಾಗಿಲ್ಲ. ಕುಲ ಗೌರವವನ್ನು ಸ್ಥಾಪಿಸಿ 3 ಲೋಕಗಳಲ್ಲಿ ಕೀರ್ತಿಯನ್ನು ಸಂಪಾದಿಸೋಣ. ಈಗ ನಮ್ಮ ಪ್ರಾಣಗಳನ್ನು ತೃಣಪ್ರಾಯವಾಗಿ ಬಿಟ್ಟು ಬಿಡೋಣ. ನಗರೇಶ್ವರನಾದ ಗೌರಿಪತಿಯನ್ನು, ನಗರಾಖ್ಯವಾದ ದೊಡ್ಡ ವಂಶವನ್ನು, ಜನಾರ್ದನ ಸ್ವಾಮಿಯನ್ನು, ಕೋನಕಮಲ ದೇವಿಯನ್ನು, ವಿಂಧ್ಯಾವಾಸಿನಿಯನ್ನು, ಅತಿಶಯ ಧರ್ಮವನ್ನು, ಕೀರ್ತಿಯನ್ನು, ಭಾಸ್ಕರಾಚಾರ್ಯರನ್ನು ಯಾರು ಆರಾಧಿಸುವರೋ ಅಂತಹವರು ಮಾತ್ರ ಇಲ್ಲಿರಲಿ. ಇಷ್ಟವಿಲ್ಲದವರು ಧಾರಾಳವಾಗಿ ಹೋಗಬಹುದು ಎಂದರು. ಹೀಗೆ 102 ಗೋತ್ರಗಳವರು ನುಡಿಯುತ್ತಿರಲು ಜಗನ್ನಾಥ ಪುರಾಧೀಶ್ವರನಾದ ಭದ್ರಶ್ರೇಷ್ಠಿಯು ಶ್ರೇಷ್ಠವಾದ ಆ ಪ್ರತಿಜ್ಞೆಯನ್ನು ಕೇಳಿ ಸಂತೋಷದಿಂದ ಹೀಗೆ ನುಡಿದನು. ಅಯ್ಯ ಬಂಧುಗಳೇ, ಈ ಸಂಗತಿಯನ್ನು ಕೇಳಿರಿ. ಆದ್ಯಂತರಹಿತ ಭಗವಂತನಾದ ನಾರಾಯಣನನ್ನು ನಾನು ನಿಶ್ಚಲ ಚಿತ್ತದಿಂದ ಉಪವಾಸಾದಿ ವ್ರತಗಳಿಂದ ಚಿರಕಾಲ ಆರಾಧಿಸಿದೆನು. ಆಗ ಆತನು ನನಗೆ ಪ್ರತ್ಯಕ್ಷವಾಗಿ ನಿನಗೇನು ಬೇಕೋ ಕೇಳಿಕೊ ಎಂದನು. ಆಗ ಮಾತು ಮಾತಿಗೆ ಮೋಕ್ಷವನ್ನೇ ಬೇಡಿದೆನು. ಆಗ ಆತನು ದಯದಿಂದ, ಅಯ್ಯ, ಮುಂದೊಮ್ಮೆ ನಿನ್ನ ಬಂಧುಗಳು ಶಕ್ತ್ಯಾಂಶ ಸಂಭೂತಳಾದ ಕಾಂತಿ ಸಂಪನ್ನ ಕನ್ಯೆಯೊಡನೆ ಅಗ್ನಿಪ್ರವೇಶ ಮಾಡುವರು. ಆಗ ನಿನಗೂ ಮೋಕ್ಷವು ಲಭಿಸುವುದು, ಸಂದೇಹವಿಲ್ಲ. ಅಲ್ಲಿಯವರೆಗೆ ಎದುರು ನೋಡುತ್ತಾ ಇಲ್ಲಿಯೇ ನನ್ನ ಸನ್ನಿಧಾನದಲ್ಲಿ ಇರು ಎಂದು ವರವಿತ್ತು. ಸಕಲ ಲೋಕ ವ್ಯಾಪಕನೂ ದೇವದೇವನೂ ಆದ ನಾರಾಯಣ ಮೂರ್ತಿಯು ಅಂತರ್ಧಾನನಾದನು. ಆ ಹರಿಯು ಹೇಳಿದಂತೆಯೇ ಈಗ ಜರುಗುತ್ತಲಿದೆ. ನಾವೆಲ್ಲ ಈಗಲೇ ಅಗ್ನಿಯನ್ನು ಪ್ರವೇಶಿಸೋಣ ಎಂದನು. ಹೀಗೆ ಭದ್ರಶ್ರೇಷ್ಠಿಯು ನುಡಿಯುತ್ತಿರಲು ಸಕಲ ವೈಶ್ಯರು ಕೇಳಿ ಸಂತಸಗೊಂಡರು. ಆಗ ವಿಷ್ಣುವರ್ಧನ ರಾಜನ ಹಣೆಯ ಬರಹವೆಂಬಂತೆ ಸೂರ್ಯನು ಅಸ್ತಮಿಸಿದನು. ಅನಂತರ ವಿಷ್ಣುವರ್ಧನ ರಾಜನ ಅಜ್ಞಾನದಂತೆ ಅಂಧಕಾರವು ವ್ಯಾಪಿಸಿತು. ಬ್ರಹ್ಮನ ತೊಡೆಯಿಂದ ಜನಿಸಿದ ವೈಶ್ಯರ ದಿಗಂತ ಪ್ರಕಾಶಿತ ಕೀರ್ತಿಲತೆಯು ಪುಷ್ಪಗಳೇನೋ ಎಂಬಂತೆ ತಾರೆಗಳು ಪ್ರಕಾಶಿಸಿದವು. ತನ್ನ ಮೊಮ್ಮಗನಿಂದ ಉಂಟಾದ ಪಾಪವನ್ನು ಧರಿಸಿದವನೋ ಎಂಬಂತೆ ಕಳಂಕಯುತನಾಗಿ ಚಂದ್ರನು ಉದಯ ಪರ್ವತದ ಶಿಖರಾಗ್ರದಲ್ಲಿ ಪ್ರಕಾಶಿಸಿದನು. ಪ್ರಜಾನಂದವನ್ನುಂಟು ಮಾಡುವ ಕೀರ್ತಿವಂತ ರಾಜನಂತೆ ಚಂದ್ರನು ಭೂಮಿಯ ಮೇಲೆ ಚಕ್ರವಾಕ ಪರ್ವತ ಪರ್ಯಂತವಾಗಿ ಪ್ರಕಾಶಿಸಿದನು. ಸುಖದಲ್ಲಿ, ಕಷ್ಟದಲ್ಲಿ, ಸಂತಾಪದಲ್ಲಿ ಶಾಂತಿಯನ್ನುಂಟು ಮಾಡುವ ಸ್ನೇಹಿತನಂತೆ ನಕ್ಷತ್ರಾಧಿಪತಿಯಾದ ಚಂದ್ರನು ಪ್ರಕಾಶಿಸಿದನು. ಆಗ ವೈಶ್ಯರು ಸಾಯಂಕಾಲದಲ್ಲಿ ಮಾಡಬೇಕಾದ ಸಂಧ್ಯಾವಂದನಾದಿ ಕೃತ್ಯಗಳನ್ನು ಮುಗಿಸಿಕೊಂಡು ನಗರೇಶ್ವರ ಸ್ವಾಮಿ ದೇವಾಲಯಕ್ಕೆ ಹಿಂದಿರುಗಿ ಬಂದು ಭಾಸ್ಕರಾಚಾರ್ಯರ ಸನ್ನಿಧಿಯಲ್ಲಿ ಕುಳಿತರು. ಆಗ ಅವರು ವಿವಾಹಯೋಗ್ಯವಾದ ಲಗ್ನವು ತಟಸ್ಥಿಸಿದೆ. ನಮ್ಮ ಇಷ್ಟವನ್ನು ತಿರಸ್ಕರಿಸಿ ಕುಲಗೋತ್ರಗಳಿಗೆ ವಿರೋಧವಾಗಿ ಮದಯುಕ್ತರಾಗಿ ಇಲ್ಲಿರುವವರು ರಾಜದಂಡನಾರ್ಹರಾಗುವರು. ಪ್ರಾಣಭೀತರಾದ ಅವರೀಗಲೇ ಪಟ್ಟಣವನ್ನು ತ್ಯಜಿಸಲಿ, ಇಲ್ಲವೇ ನಮ್ಮನ್ನು ಅನುಸರಿಸಲಿ ಎಂದು ಪ್ರತಿವೀದಿಯಲ್ಲಿ ಸಾರಿದರು. ಆಗ ಧರ್ಮಪುರಾಧಿಪತಿ ಪುತ್ರನಾದ ಧರ್ಮಶ್ರೇಷ್ಠಿ ಎಂಬ ವೈಶ್ಯ ಬಾಲಕನು ಬಂದು ಹಸನ್ಮುಖನಾಗಿ ಅವರೆಲ್ಲರಿಗೆ ನಮಸ್ಕರಿಸಿ, ಅಗ್ನಿಪ್ರವೇಶಕ್ಕೆ ನನಗೆ ಅಗ್ರತಾಂಬೂಲವನ್ನು ನೀಡಿರಿ ಎಂದು ಅವಸರಿಸಿದನು. ಆ ಬಾಲಕನನ್ನು ನೋಡಿ 102 ಗೋತ್ರದವರಿಗೆ ಆಶ್ಚರ್ಯವಾಯಿತು. ಅಯ್ಯ, ನೀನಿನ್ನೂ ಬಾಲಕನು, ಸಂತಾನರಹಿತನು, ನಿನಗಿಂತಹ ಪ್ರಾರ್ಥನೆ ಯೋಗ್ಯವಲ್ಲ. ಮನೆಗೆ ಹೋಗಿ ತಣ್ಣಗಿರು, ಈ ಬಾಲ್ಯ ಚಪಲತ್ವವನ್ನು ಬಿಡು ಎಂದರು. ಆಗ ಧರ್ಮಶ್ರೇಷ್ಠಿ, ಪೂಜ್ಯರೇ, ಸಂತಾನಹೀನನಿಗೂ ಅಧಿಕ ಸಂತತಿಯುಳ್ಳವನಿಗೂ ಬಾಲನಿಗೂ ವಾತಾದಿರೋಗ ಭಯಷ್ಟನಿಗೂ ಕುಲಗೋತ್ರ ಪ್ರಮಾಣಗಳು ಒಂದೇ ಆಗಲಿ, ಬೇರೆ ಬೇರೆ ಇಲ್ಲವಲ್ಲ. ಆದ್ದರಿಂದ ವೀರ ಕಂಕಣ ಧಾರಣೆಗೆ ಅನುಜ್ಞೆ ನೀಡಿರಿ ಎಂದನು. ಬಾಲಕನು ಹೀಗೆ ನುಡಿಯಲಾಗಿ ಭಾಸ್ಕರಾಚಾರ್ಯರು ಸಭೆಯಲ್ಲಿದ್ದ ವೈಶ್ಯರು ಪರಮಾಶ್ಚರ್ಯ ಭರಿತರಾದರು. ಸರಿ, ಹಾಗೆಯೇ ಆಗಲಿ ಎಂದು ಭಾಸ್ಕರಾಚಾರ್ಯರು ಆ ಬಾಲಕನಿಗೆ 6 ಎಳೆ ದಾರದ 6 ತಮಾಲದಳದಿಂದ ಕೂಡಿದ ತಾಂಬೂಲವನ್ನು ಇತ್ತರು. ನಂತರ ಭಾಸ್ಕರಾಚಾರ್ಯರು ವೈಶ್ಯ ಸಭೆಯನ್ನು ನೋಡಿ, ಈ ಬಾಲಕನು ತನ್ನ ವಂಶದ ಏಕಮಾತ್ರ ಕುಡಿ, ಕುಲಗೋತ್ರ ಗೌರವ ರಕ್ಷಣೆಗಾಗಿ ಈತನು ಪ್ರಾಣತ್ಯಾಗ ಮಾಡುತ್ತಿರುವನು. ಪಿತೃಗಳನ್ನುದ್ದೇಶಿಸಿ ನಿಮ್ಮಲ್ಲಿ ಯಾರು ಯಾವ ದಾನವನ್ನು ಮಾಡಿದರೂ ಈ ಬಾಲಕನ ಅಭಿವೃದ್ಧಿಯನ್ನು ಸ್ಮರಿಸಿ ಅದರಲ್ಲಿ ಕೊಂಚ ಇವನಿಗೂ ಸಲ್ಲುವಂತ ದಾನ ಮಾಡಿರಿ. ಹಾಗೆ ಮಾಡಿದವರಿಗೆ ಶ್ರೇಯಸ್ಸುಂಟಾಗುವುದು ಎಂದರು. ಆಚಾರ್ಯ ವಚನವನ್ನೂ ಆ ಬಾಲಕನ ಪ್ರತಿಜ್ಞೆಯನ್ನೂ ಕೇಳಿದ ಆ ವೈಶ್ಯರು ಅತಿ ಉಲ್ಲಾಸದಿಂದ ಅಂಗೀಕಾರ ಸೂಚನೆಯನ್ನು ಮಾಡಿದರು. ಇಲ್ಲಿಗೆ ಈ ಅಧ್ಯಾಯ ಮುಕ್ತಾಯ. ಧನ್ಯವಾದಗಳು. ಜೈ ವಾಸವಿ.